ಬೆಂಗಳೂರಿನಲ್ಲಿ ಮಳೆಯಾಗಿ ಹೆಚ್ಚು ಕಡಿಮೆ 150 ದಿನ ಕಳೆದಿತ್ತು. ಏಪ್ರಿಲ್ನಲ್ಲಂತೂ ಒಂದು ಹನಿ ಮಳೆಯೂ ಕೂಡ ಆಗಿರಲಿಲ್ಲ. ಇವತ್ತು ಕೂಡ ಬೆಂಗಳೂರು ಹಗಲೆಲ್ಲ ರಣ ಬಿಸಿಲಿಗೆ ಧಗ ಧಗ ಅಂದಿತ್ತು. ಆದ್ರೆ ಸಂಜೆಯಾದ್ರೂ ಕೂಡ ಕಾವು ಕಡಿಮೆ ಆಗಿರಲಿಲ್ಲ. ಆದ್ರೆ ಹವಾಮಾನ ದಿಢೀರ್ ಬದಲಾಗಿತ್ತು. ಇವತ್ತು ಸಂಜೆ ನಂತರ ಬೆಂಗಳೂರಿನ ವಿವಿಧೆಡೆ ಮಳೆ ಸುರಿದಿದೆ. ಬೆಂಗಳೂರಿನ ನಾಯಂಡಹಳ್ಳಿ ಆಗಿರ್ಬೋದು, ವಿಜಯನಗರ, ಶ್ರೀನಗರ, ಕುಮಾರಸ್ವಾಮಿ ಲೇಔಟ್, ವಸಂತ ನಗರ, ಅಂಜನಾಪುರ, ಇಸ್ರೋ ಲೇಔಟ್, ಇನ್ನು ಜೆಪಿ ನಗರ, ಜಯನಗರ, ರಾಮಮೂರ್ತಿ ನಗರ, ಜೊತೆಗೆ ಎಂಜಿ ರೋಡ್, ಹೀಗೆ ಸಾಕಷ್ಟು ಏರಿಯಾದಲ್ಲಿ ಇವತ್ತು ಮಳೆಯಾಗಿದೆ. ಇನ್ನು ಹೊರಮಾವು, ಟಿನ್ ಫ್ಯಾಕ್ಟರಿ, ಕೆಆರ್ಪುರ, ಹೀಗೆ ಹಲವೆಡೆ ವರುಣನ ಸಿಂಚನ ಇವತ್ತು ಬೆಂಗಳೂರಿಗೆ ಆಗಿರುವಂಥದ್ದು. ವಿದ್ಯಾಪೀಠದಲ್ಲಿ 20 ಮಿಲಿಮೀಟರ್ ಮಳೆಯಾದರೆ ಹಂಪಿ ನಗರದಲ್ಲಿ 12.5 ಮಿಲಿಮೀಟರ್ ಹಾಗೂ ಮಾರುತಿ ಮಂದಿರ ವಾರ್ಡ್ನಲ್ಲಿ 12 ಮಿಲಿಮೀಟರ್ ಮಳೆಯಾಗಿದೆ. ಏನೋ ದಿಢೀರ್ ಮಳೆ ಬಂದಿರೋದ್ರಿಂದ ರಾಜಧಾನಿ ಮಂದಿ ಫುಲ್ ಖುಷಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಳೆ ದೃಶ್ಯ ಶೇರ್ ಮಾಡಿಕೊಂಡು ಒಂದು ರೀತಿಯಾಗಿ ಸಂಭ್ರಮವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಇದರಿಂದ ಬೆಂಗಳೂರು ರೈನ್ ಹ್ಯಾಶ್ ಟ್ಯಾಗ್ ಟ್ವಿಟರ್ನಲ್ಲಿ ಒಂದು ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಸಿಲಿಕಾನ್ ಸಿಟಿ ಮಂದಿಗೆ ಒಂದ್ ರೀತಿಯಾಗಿ ಇವತ್ತು ಅರುಣ ತಂಪೆರೆದಿದ್ದಾನೆ. ಎಲ್ಲೆಲ್ಲಿ ಹೆಚ್ಚು ಮಳೆಯಾಗಿದೆ, ಜೊತೆಗೆ ಮಳೆಯಿಂದಾಗಿ ಯಾರಿಗಾದ್ರೂ ತೊಂದರೆ ಆಗಿದ್ಯಾ, ವಾಹನ ಸಂಚಾರರಿಗೆ ಏನಾದ್ರೂ ಎಫೆಕ್ಟ್ ಆಯ್ತಾ, ಏನಿದೆ ಡೀಟೇಲ್ಸ್ ಅಂತ? ಚಂದನ, ಈಗಾಗಲೇ ಬಿಸಿಲು ಬೇಗೆಯಿಂದ ಬಂದಿರತಕ್ಕಂತಹ ಬೆಂಗಳೂರಿಗೆ ಸಂಜೆ ವೇಳೆಗೆ ವರುಣ ಒಂದು ತಂಪೆತ್ತಿದ್ದಾನೆ. ಜೊತೆಗೆ ಜನರಿಗೂ ಕೂಡ ಸಾಕಷ್ಟು ಒಂದು ಮಳೆಯನ್ನ ಕಂಡಂತಹ ಜನ ಸಾಕಷ್ಟು ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಮಳೆಯ ಫೋಟೋಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 5 ತಿಂಗಳ ನಂತರ ಜೋರಾಗಿರ್ತಕ್ಕಂತಹ ಮಳೆ ಇದಾಗಿದೆ. ಜೊತೆಗೆ ಬೆಂಗಳೂರಿನ ಕೆಲವೆಡೆ ಅಂದ್ರೆ 20 mm ನಷ್ಟು ಮಳೆ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ವಿದ್ಯಾಪೀಠದಲ್ಲಿ 20 mm, ಹಂಪಿ ನಗರದಲ್ಲಿ 12.5 mm, ಹಾಗೆ ಮಾರುತಿ ಮಂದಿರ ವಾರ್ಡ್ನಲ್ಲಿಯೂ ಕೂಡ 12 mm ಮಳೆ ಕೂಡ ದಾಖಲಾಗಿದೆ. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನ ಅಂದ್ರೆ ಬೆಂಗಳೂರಿನ ಜನ ಸಾಕಷ್ಟು ಒಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ 40 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕೂಡ ಉಷ್ಣಾಂಶ ದಾಖಲಾಗಿತ್ತು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಮಳೆ ಬಂದಿರ್ತಕ್ಕಂತಹ ಒಂದು ಪರಿಣಾಮದಿಂದಾಗಿ ವಾತಾವರಣ ಕೂಡ ಕೂಲ್ ಆಗಿದೆ. ಚಂದನ. ಓಕೆ, ಧನ್ಯವಾದ ಅರುಣ ತಮ್ಮ ಡೀಟೇಲ್ಸ್ಗಾಗಿ.